ಶುಭೋದಯ ಎಲ್ಲರಿಗೂ. ವೆಲ್ಕಮ್ ರೀ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ. ಇವತ್ತಿನ ದಿನ ನೋಡ್ರಿ, ಒಂದು ಸ್ವಲ್ಪ ಅಕ್ಕಿಯನ್ನು ಗುಬ್ಬಿಗಳಿಗೆ ಹಾಕೋತಾ ಈ ದಿನವನ್ನು ನಾವು ಆರಂಭ ಮಾಡೋಣ. ಈ ಥರ ನಾವು ದಿನಾಲೂ ಒಂದು ಸ್ವಲ್ಪ ಗುಬ್ಬಿಗಳಿಗೆ ಏನಾದರೂ ಒಂದು ಸ್ವಲ್ಪ ಅಕ್ಕಿ ಆಗಲಿ, ಗೋಧಿ ಆಗಲಿ ಅಥವಾ ಜೋಳ ಆಗಲಿ ಹಾಕೋದ್ರಿಂದ ಅವಕ್ಕೂ ಒಂದು ಸ್ವಲ್ಪ ಆಹಾರ ಸಿಕ್ಕಂಗೆ ಆಕೈತಿ. ಹಳ್ಳ್ಯಾಗಂತರೂ ಕಾಮನ್ನಾಗಿ ಈ ಕೆಲಸವನ್ನು ಎಲ್ಲರೂ ಮಾಡ್ತಾರೆ ರೀ. ಹಂಗೆ ನಾವು ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ದನಕರುಗಳಿಗೆ ಅಂಥೇಳಿ ನೀರದು ತುಂಬಿಟ್ಟಿರ್ತೀವಲ್ಲ, ಅಲ್ಲಿ ಅವು ನೀರು ಸಹ ಕುಡಿತಾವು. ನೀವೇನಾದರೂ ಆಗಿದ್ರಿ ಅಂದ್ರೆ ದಯವಿಟ್ಟು ಗುಬ್ಬಿಗಳಿಗೆ ಒಂದು ಸ್ವಲ್ಪ ಯಾವುದ್ರೊಳಗಾದರೂ ನೀರದು ಹಾಕಿ ಇಡುತ್ತೆ ಬರ್ರಿ. ಯಾಕಂದ್ರೆ ಬ್ಯಾಸ್ಗೆ ದಿನದಾಗಂತೂ ಗುಬ್ಬಿಗಳಿಗೆ ನೀರು ಸಿಗೋದನ್ನ ಅಪರೂಪ ಆಗಿಬಿಟ್ಟಿರ್ತೈತಿ. ಒಂದು ಸ್ವಲ್ಪ ನಾವು ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ತುಂಬಿಟ್ಟಿದ್ವಿ ಅಂದ್ರೆ ಅವುಗಳನ್ನ ಹುಡುಕ್ಯವು ನೀರು ಕುಡ್ದು ತಮ್ಮ ಬಾಯಾರಿಕೆಯನ್ನು ಆರಿಸ್ಕೊತಾವು. ಈ ಥರ ಬಂದವು ಅಕ್ಕಿಯನ್ನು ತಿಂತಾವು ಒಂದೊಂದಾಗೆ. ಮತ್ತು ಈ ಒಳ್ಳೆ ಕೆಲಸನ ನಿಮ್ಮ ಜೋಡಿ ಹಂಚ್ಕೊಳಕ್ಕೆ ನನಗೆ ಬಹಳ ಇಷ್ಟ ಆಕೈತಿ. ಯಾಕಂದ್ರೆ ಇದೇ ರೀತಿ ನೀವು ಏನಾದರೂ ನಿಮ್ಮ ಅಂಗಳದಾಗ ಒಂದು ಸ್ವಲ್ಪ ಏನಾದರೂ ಕಾಳು ಹಾಕಿದ್ರಿ ಅಂದ್ರೆ ಅವು ಎಷ್ಟೋ ಗುಬ್ಬಿಗಳಿಗೆ ಸಹಾಯ ಮಾಡಿದಂಗೆ ಆಕೈತಿ. ಹಿಂಗೆ ನಾವು ಜೀವನದಾಗ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೋತಿರ್ಬೇಕು ನೋಡ್ರಿ. ಈಗ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಗಿಡ ಏನು ನೋಡ್ತಿರಲ್ಲ ನೀವು, ಇದನ್ನು ನೀವು ಎಲ್ಲರೂ ನೋಡೇ ಇರ್ತೀರಿ. ನಿಮ್ಮ ಮನೆ ಸುತ್ತಮುತ್ತ ಇಂಥ ಗಿಡ ಸಾಕಷ್ಟು ಇರ್ತಾವೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನನಗೆ ಗೊತ್ತಿದ್ದಷ್ಟು ಹೇಳೋದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡೇನಿ. ಈ ಕಡೆ ನಮ್ಮ ಸೈಡ ಈ ಹೂವಿಗೆ ನಾವು ಬಿಳಿ ಹೂವು ಅಥವಾ ದಂಡೆ ಹೂವು ಅಂತ ಕರಿತೀವಿ. ಆದರೆ ಇದರ ಹೆಸರು ಸದಾಪುಷ್ಪ ಅಥವಾ ಸದಾಪುಷ್ಟಿ, ನಿತ್ಯ ಕನಿಗಿಲೆ ಅಂತ ಕೂಡ ಇದಕ್ಕೆ ಕರೀತಾರೆ. ಇದಕ್ಕೆ ಹಿಂದಿ ಒಳಗೆ ಸದಾಬಹರ್ ಅಂತ ಕರೀತಾರೆ. ಇಂಗ್ಲೀಷ್ ಒಳಗೆ ವಿಂಕಾ ಫ್ಲವರ್ ಅಂತೂ ಕೂಡ ಕರೀತಾರೆ. ಇದಕ್ಕೆ ಸೈಂಟಿಫಿಕ್ ಹೆಸರು ಏನೈತಪ್ಪ ಅಂತಂದ್ರೆ ಕ್ಯಾಥರಂಥೆಸ್ ರೋಜಿಯಸ್ ಅಂಥೇಳಿ ಸೈಂಟಿಫಿಕ್ ಒಳಗೆ ಇದನ್ನು ಕರೀತಾರೆ. ಈ ಅದ್ಭುತವಾದ ಗಿಡ ನಾವೆಲ್ಲ ನೋಡಿರ್ತೀವಲ್ಲ, ಕರೆ ಇದ್ರ ಬಗ್ಗೆ ನಮಗೇನು ಅಷ್ಟೊಂದು ಗೊತ್ತಿರಂಗಿಲ್ಲ. ಆದರೆ ಇದು ಎಷ್ಟೋ ಔಷಧಿ ಗುಣವನ್ನು ಹೊಂದೈತ್ರಿ ಈ ಗಿಡ. ಇದೇನು ಹೂ ಇದು ನಮ್ಮ ದೇಶದ್ದೇನಲ್ರಿದ. ಇದು ಮೊದಲಿಗೆ ಇದು ಪೂರ್ವ ಆಫ್ರಿಕಾದಿದೆ. ಅಲ್ಲೇ ಮೊದಲು ಹುಟ್ಕೊಂಡಿತ್ತಿದೆ. ಅಲ್ಲಿ ಅವರೆಲ್ಲರೂ ಇದನ್ನು ಅಲಂಕಾರಕ್ಕಾಗಿ ಬಳಸ್ತಿದ್ರು. ಮತ್ತು ಈ ಗಿಡ ನೋಡೋಕೆ ಭಾಳಷ್ಟು ಸಾಂದ್ ಇರ್ತೈತ್ರಿ. ಇದಕ್ಕೆ ಸ್ವಲ್ಪ ಜಾಗ ಸಿಕ್ಕರೂ ಸಾಕ್ರಿ, ಅಷ್ಟರೊಳಗನೆ ಇದು ಬೆಳೆದ ಹೂಗಳನ್ನ ಕೊಡ್ತೈತಿ. ಇದ್ರ ಬೆಳವಣಿಗೆ ನೋಡಬೇಕಾದ್ರೆ ಒಂದು 2 ಅಡಿ ಅಷ್ಟೇ ಇರ್ತೈತ್ರಿ ಮತ್ತು ಇದಕ್ಕೆ ಜಾಸ್ತಿ ನೀರು ಹಾಕೋದನ್ನೂ ಅವಶ್ಯಕತೆ ಇರೋಂಗಿಲ್ಲ. ಸ್ವಲ್ಪ ನೀರು ಸಿಕ್ಕರೂ ಈ ಗಿಡ ಜಲ್ದಿನ ಬೆಳಿತೈತ್ರಿ. ಮತ್ತು ಈ ಗಿಡನ ಹೆಂಗೆ ಹಚ್ತಾರಂದ್ರೆ ಬೀಜಗಳು ಕೂಡ ಇದ್ರೊಳಗೆ ಹಾಕ್ಕಾವ್ರಿ. ಈ ಹೂವಿನ ಗಿಡದಾಗ ಬೀಜಗಳನ್ನೂ ಬಿಡ್ತಾವ್ರಿ. ಆ ಬೀಜ ತೊಗೊಂಡು ನಾವು ಅದನ್ನ ಮಣ್ಣಾಗ ಹಾಕಿ ಹಂಗೂ ಹಚ್ಬೋದ್ರಿ. ಮತ್ತು ಈ ಗಿಡವನ್ನು ಕತ್ತರಿಸಿ ಇದನ್ನು ವಾಪಸ್ ನಾವು ಹಚ್ಚೋದ್ರಿಂದನೂ ಈ ಗಿಡ ಹತ್ತೈತ್ರಿ. ಇಲ್ಲಿ ನೋಡ್ರಿ, ಆ ಹೂವಿನ ಮಕರಂದವನ್ನು ಹೀರಕ್ಕೆ ಒಂದು ಪಾತ್ರೆಗಿತ್ತಿ ಸಹ ಬಂದು ಕೂತೈತಿ. ನಾನು ನಿಮಗೆ ಆವಾಗ ಹೇಳ್ದಂಗೆ ಇದನ್ನು ನಾವು ಔಷಧಕ್ಕೆ ಬಳಸ್ತಾರಂಥೇಳಿ ಹೇಳೇನಿ. ಅದು ಯಾವ್ಯಾವ ಥರ ರೋಗಿಗೆ ಇದನ್ನು ಬಳಸ್ತಾರಪ್ಪ ಅಂತಂದ್ರೆ, ಈ ಸದಾಪುಷ್ಪವನ್ನು ಸಂಸ್ಕರಿಸಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಸಹ ಬಳಸ್ತಾರೆ. ಮತ್ತು ಮಧುಮೇಹದ ನಿಯಂತ್ರಣಕ್ಕಾಗಿಯೂ ಇದನ್ನು ಬಳಸ್ತಾರೆ. ಚಿಕ್ಕ ಮಕ್ಕಳು ಹೊಟ್ಟೆ ನೋವಿಗೂ ಈ ಎಲೆಗಳ ರಸವನ್ನು ಉಪಯೋಗಿಸ್ತಾರೆ. ರಕ್ತದ ಒತ್ತಡ ಸಮಸ್ಯೆಯಲ್ಲಿ ಈ ಸದಾಪುಷ್ಪವನ್ನು ಸಹ ಬಳಸ್ತಾರೆ. ಇದರಂತೆ ಇನ್ನೂ ಹಲವಾರು ಎಲ್ಲ ಥರ ರೋಗಗಳಿಗೆ ಈ ಪುಷ್ಪವನ್ನು ಬಳಸ್ತಾರೆ. ಈ ಪುಟ್ಟದಾದ ಗಿಡದಾಗ ಇಷ್ಟೆಲ್ಲ ಶಕ್ತಿ ಅಡಗೈತೆ ನೋಡ್ರಿ. ಈ ವಿಷಯವನ್ನು ಇವತ್ತು ನಿಮ್ಮ ಜೋಡಿ ಹಂಚ್ಕೊಳ್ಳೋಕೆ ನನಗೆ ಬಹಳ ಇಷ್ಟ ಆಗೈತ್ರಿ. ಈ ವಿಡಿಯೋನು ನಿಮಗೇನಾದರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ದಿನ ಎಲ್ಲರಿಗೂ ಶುಭ ಮಾಡಲ್ರಿ. ಧನ್ಯವಾದಗಳು ರೀ.